ಡಿಸ್ಕವರಿ ಡ್ರೀಮ್ ಚಾನಲ್ಗೆ ಸುಸ್ವಾಗತ. ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಆಷಾಢ ಮಾಸ ಬಂತು ಅಂದರೆ ಮೈಸೂರಿನ ಜನತೆ, ಸುತ್ತಮುತ್ತಲಿನ ಜನತೆ, ಭಕ್ತಾದಿಗಳು ಸಾಗರ ನದಿ ಟೈಪು ಹರಿಯುತ್ತಾರೆ. ಏಕೆಂದರೆ ಅಲ್ಲಿ ಆಷಾಢದಲ್ಲಿ ಚಾಮುಂಡೇಶ್ವರಿ ದರ್ಶನ, ಏಕೆಂದರೆ ವಿಶೇಷ ಪೂಜೆ ಗೊತ್ತಾ. ನಂಬಿಕೆ ಪ್ರಕಾರ ಆ ಸಮಯದಲ್ಲಿ ಅತ್ಯಂತ ಶಕ್ತಿಶಾಲಿ ಆಗ್ತಾಳೆ ದೇವಿ. ದರ್ಶನ ಮಾಡ್ತಾರೆ. ಮಾಡಿದರೆ ನಮ್ಮ ಜನತೆಗೆ ನಕಾರಾತ್ಮಕ ಶಕ್ತಿ, ದೃಷ್ಟಿಕೋನ, ಕಷ್ಟಗಳು ದೂರ ಆಗುತ್ತವೆ ಅಂತ ಭಕ್ತಾದಿಗಳ ನಂಬಿಕೆಯಾಗಿರುತ್ತೆ. ಇನ್ನೊಂದು ವಿಶೇಷ ಏನಂದರೆ ತಾಯಿಗೆ ನಿಂಬೆ ಹಣ್ಣಿನ ಆರತಿ ಮಾಡಿದರೆ ಆರೋಗ್ಯ, ಆಯಸ್ಸು, ನೆಮ್ಮದಿ, ಐಶ್ವರ್ಯ ಸಿಗುತ್ತೆ ಎಂದರ್ಥ. ಅದಕ್ಕೋಸ್ಕರ ನಿಂಬೆ ಹಣ್ಣಿನ ಪೂಜೆನ ನಮ್ಮ ಜನತೆಗಳು ದೇವಿಗೆ ಸಲ್ಲಿಸ್ತಾರೆ. ತುಂಬ ಸಲ್ಲಿಸೋದ್ರಿಂದ ದೃಷ್ಟಿಕೋನಗಳು, ಆರೋಗ್ಯ, ಆಯಸ್ಸು ಎಲ್ಲ ಫುಲ್ಲು ಸಿಗುತ್ತೆ. ಅದಕ್ಕೋಸ್ಕರ ಅವರು ಆಷಾಢ ಮಾಸದಲ್ಲಿ ವಿಶೇಷ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಪೂಜೆ ನಡೆಯುತ್ತದೆ. ಹಾಗೆ ಸುತ್ತಮುತ್ತಲಿನ ಮೈಸೂರಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಾಮುಂಡಿ ತಾಯಿಯ ನಿಮಿಷಾಂಬ, ಅಲ್ಲಿ ದೇವಿಯ ದರ್ಶನ ಸಿಗುತ್ತೆ. ಅಲ್ಲೂ ಕೂಡ ಹೋಗಿ ಆಷಾಢ ಮಾಸದಲ್ಲಿ ಅವರು ನಿಂಬೆಹಣ್ಣ ಆರತಿ ಮಾಡಿ ತಾಯಿಗೆ ಸಲ್ಲಿಸ್ತಾರೆ. ಇದೇ ತುಂಬ ಮೈಸೂರಿನ ಆಷಾಢದಲ್ಲಿ ಮಾಸದಲ್ಲಿ ವಿಶೇಷ ಒಂದು ಹಬ್ಬವಾಗಿ ಆಚರಣೆ ಮಾಡ್ತಾರೆ ಮೈಸೂರು ಜನತೆ, ಸುತ್ತಮುತ್ತಲಿನ ಜನತೆ. ಇಲ್ಲಿ ಆ ಸಮಯದಲ್ಲಿ ಮಾಡೋದ್ರಿಂದ ಎಲ್ಲ ದೃಷ್ಟಿಕೋನಗಳು ಕೂಡ ದೂರ ಆಗುತ್ತೆ, ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನಂಬ್ಕೊಂಡಿದ್ದಾರೆ. ಹಾಗೆ ನೀವು ಕೂಡ ಸುತ್ತಮುತ್ತಲಿನ ಜನ, ಗೊತ್ತಿಲ್ಲದ ಜನಗಳು ನೀವು ಕೂಡ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ.